त्वगादीन् प्राणान् नमो भगवते पुरुषाय तुभ्यम् भवति दुर्भावादिडमो कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्त विध्वंसनविचक्षणः जयतीर्थाख्यतरणिः भासतां नोरदम्भरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये दुर्वादिध्वान्तरवे वैष्णवीन् देवरेन्दवे श्रीराघवेन्द्रगुरवे नमो अत्यन्तदयालवे ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः हरिः ओಂ. ಭಗವಂತನ ಮಹಿಮೆ ಆ ವಿಚಾರವನ್ನು ಜಗನ್ನಾಥದಾಸರು ತಮ್ಮ ಮಾತಿನಲ್ಲಿ ತಿಳಿಸಿಕೊಡುತ್ತಾ ಮಂದರಾದಿ ಅದ್ರಿಗಳು ಬ್ರಹ್ಮ ಪುರಂದರಾದಿ ಸಮಸ್ತ ಲೋಕ ಪರಾಲಯಗಳೆಲ್ಲ ಇವನ ಅನುಗ್ರಹದಿಂದಾಗಿ ಇವನ ಆಶ್ರಯಕ್ಕೆ ಒಳಪಟ್ಟು ಎಲ್ಲವೂ ಕೂಡ ಇದೆ ಎಂಬುದಾಗಿ ಹೇಳಿ ಅದಾದ ಮೇಲೆ ಮುಂದೆ ಭಗವಂತನ ಸರ್ವೋತ್ತಮತ್ವದ ವಿಚಾರವನ್ನು ದಾಸರು ನಮ್ಮ ಮುಂದೆ ತೆರೆದಿಡುತ್ತಾ ಇದ್ದಾರೆ. ಪದ್ಯದಲ್ಲಿ ಸರ್ವದೇವೋತ್ತಮನು ಸರ್ವಗುಣ ಸಂಪೂರ್ಣ ಸರ್ವತಂತ್ರ ಸ್ವತಂತ್ರ ಸರ್ವಾಧಾರ ಸರ್ವಾತ್ಮ ಸರ್ವತೋಮುಖ ಸರ್ವನಾಮಕ ಸರ್ವಜನ ಸಂಪೂಜ್ಯ ಶಾಶ್ವತ ಸರ್ವಕಾಮದ ಸರ್ವಸಾಕ್ಷಿಗ ಸರ್ವಜಿತ್ ಸರ್ವ. ಇದರಲ್ಲಿ ಭಗವಂತನಲ್ಲಿ ಮಾತ್ರ ಅನ್ವಯ ಮಾಡಲಿಕ್ಕೆ ಆಗುವಂತಹ ಒಂದಷ್ಟು ಗುಣಗಳು, ಅದು ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ಆ ಗುಣಗಳನ್ನು ನಾವು ಅನ್ವಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಗುಣಗಳನ್ನು ಭಗವಂತನಲ್ಲಿ ಹೇಳ್ತಾರೆ. ಏನು ಹಿಂದೆ ನಮಗೆ ಅನೇಕ ಪುರಾಣಗಳು, ಅದೇ ರೀತಿಯಾಗಿ ಉಪನಿಷತ್ತುಗಳು, ಅದೇ ರೀತಿಯಾಗಿ ವೇದಗಳು ಭಗವಂತನ ಸರ್ವೋತ್ತಮತ್ವದ ವಿಷಯದಲ್ಲಿ ಯಾವುದರ ನಿಯಮವನ್ನು ಇಟ್ಟುಕೊಂಡು ಯಾವ ಒಂದು ಅತ್ಯಂತ ಉತ್ಕೃಷ್ಟತಮವಾದಂತಹ ಗುಣಗಳನ್ನು ತಿಳಿಸುವ ಮೂಲಕವಾಗಿ ಭಗವಂತನಲ್ಲಿರತಕ್ಕಂತಹ ಗುಣಗಳನ್ನು ನಮಗೆ ತಿಳಿಸಿಕೊಡುತ್ತಾರೆ ದಾಸರು. ಸರ್ವದೇವೋತ್ತಮನು, ಆರಂಭದ ಗುಣ ದೇವತೋತ್ತಮ ಅಂತ. ಇತರ ಯಾವುದರಲ್ಲಿಯೂ ಕೂಡ ಇಲ್ಲದೇ ಇರತಕ್ಕಂತಹ ಗುಣಗಳನ್ನು ನಮಗೆ ಹೇಳ್ತಾರೆ ಸರ್ವದೇವೋತ್ತಮ ಅಂತ. ಅವನು ದೇವೋತ್ತಮ ಎಂಬುದಾಗಿ ನಾವು ಹೇಳ್ತೇವೆ. ಯಾಕೆ ಅಂತ ಕೇಳಿದರೆ, ಆ ದೇವೋತ್ತಮತ್ವ ಉಳಿದಂತಹ ದೇವತಾ ಕಕ್ಷೆಯಲ್ಲಿ ಬರುವಂತಹ ಏನು ಇದ್ದಾರೆ ಅದೆಲ್ಲದಕ್ಕಿಂತಲೂ ಕೂಡ ಇವನು ಉತ್ತಮ. ಅದಕ್ಕೋಸ್ಕರವಾಗಿ ಇವನನ್ನು ನಾವು ಪರಾವರೇಶ ಅಂತ ಕರಿತೇವಲ್ವ. ಆದ್ದರಿಂದ ಅವನು ಭಗವಂತ ದೇವೋತ್ತಮ ಅಂತ ಅದನ್ನು ಹೇಳ್ತಾರೆ ದೇವತೋತ್ತಮ. ಮತ್ತು ಇನ್ನೊಂದು ಗುಣಗಳು ಅವನನ್ನು ಹೇಳ್ತಾರೆ ಸರ್ವಗ ಅಂತ. ಸರ್ವತ್ರ ಗಚ್ಚತಿ, ಸರ್ವತ್ರ ತಿಷ್ಠತಿ, ಸರ್ವತ್ರ ವ್ಯಾಪ್ಯ ವರ್ತತೆ. ಎಲ್ಲ ಕಡೆಗಳಲ್ಲೂ ಕೂಡ ಈ ಗುಣ ಜಗತ್ತಿನ ಯಾವ ಜೀವರಾಶಿಗಳಲ್ಲಿಯೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು
ವ್ಯಾಪ್ತಿಯೇ ಅಂದರೆ ಎಲ್ಲ ಕಡೆಗಳಲ್ಲೂ ಕೂಡ ಭೂತ ಭವಿಷ್ಯತ್ ವರ್ತಮಾನ ಈ ಮೂರೂ ಕಾಲಗಳಲ್ಲಿ ಸರ್ವದೇಶ ಸರ್ವಕಾಲ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ಇರುವಂತಹ ಒಂದು ಗುಣ, ಅದು ಭಗವಂತನಲ್ಲಿ ಮಾತ್ರ ಇರುವಂತಹ ಗುಣ. ಅದನ್ನು ಎರಡನೇ ಗುಣವನ್ನಾಗಿ ಹೇಳ್ತಾರೆ ದಾಸರು, ಸರ್ವಗ. ಇನ್ನೊಂದು ಸರ್ವೈ ಗಮ್ಯತೆ ಅಂತ ಒಂದು ಅರ್ಥವನ್ನು ಮಾಡಬಹುದು. ಏನು ಎಲ್ಲರಿಂದಲೂ ಕೂಡ ತಿಳ್ಕೊಳ್ಳಿಕ್ಕೆ ಯೋಗ್ಯನು ಅಂತ. ಯಾಕೆ ಅಂತ ಕೇಳಿದ್ರೆ ನಾರಾಯಣಂ ಗುಣೈ ಸರ್ವೈ ಅಂತ ಹೇಳುವಾಗ ಜ್ಞೇಯಂ ಅಂತ ಒಂದು ಎರಡನೇ ಗುಣ ಉಂಟಲ್ಲ ಅವನಲ್ಲಿ, ಜ್ಞೇಯ ಗಮ್ಯ ಅಂತ. ಆ ಗಮ್ಯ ಜ್ಞೇಯ ಎರಡೂ ಕೂಡ ಗುಣಗಳು ಬೇರೆ ಯಾರಲ್ಲಿಯೂ ಕೂಡ ಇಲ್ಲ. ದೇವತೆಗಳನ್ನು ಕೂಡ ನಾವು ಜ್ಞೇಯರು ಗಮ್ಯ ಅಂತ ಹೇಳ್ಬೋದು. ಆದರೆ ಸರ್ವೋತ್ತಮತ್ವೇನ ಜ್ಞೇಯ ಸರ್ವೋತ್ತಮತ್ವೇನ ಗಮ್ಯ ಯಾರು ಕೇಳಿದ್ರೆ ಅದು ಅವನು ಮಾತ್ರ. ಆದ್ದರಿಂದ ಎರಡನೆಯ ಗುಣವನ್ನು ದಾಸರು ಹೇಳಿದ್ದು ಸರ್ವಗ ಅಂತ. ಇದು ಬೇರೆ ಯಾರಲ್ಲಿಯೂ ಕೂಡ ಈ ಗುಣ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಆರೋಪಿತವಾಗಿ ಬೇಕಾದರೂ ಹೇಳಿ, ಆದರೆ ಯಥಾರ್ಥವಾಗಿ ಈ ಗುಣ ಬೇರೆ ಯಾರಲ್ಲೂ ಕೂಡ ಇಲ್ಲ. ಆದ್ದರಿಂದ ಎರಡನೇ ಗುಣವನ್ನು ಹೇಳ್ತಾರೆ ಸರ್ವಗ ಅಂತ. ಇನ್ನೊಂದು ಗುಣ ಪರಿಪೂರ್ಣ. ಇದು ಅಂತೂ ನಿಶ್ಚಿತವಾದಂತಹದ್ದು. ನಾರಾಯಣಂ ಗುಣೇ ಸರ್ವೇ ಹೃದಯರ್ಣಂ ಅಂತ ಹೇಳಿಕೊಂಡು ಏನು ಆರಂಭದಲ್ಲಿ ನಮಗೆ ಆ ಅಣುಭಾಷೆಯಲ್ಲಿ ಹೇಳ್ತಾರಲ್ವ, ಆ ಭಗವಂತನ ಗುಣ ಪರಿಪೂರ್ಣತೆಯನ್ನೇ ಇಟ್ಟುಕೊಂಡು ಹೊರಟಿರತಕ್ಕಂತಹದ್ದು. ಭಗವಂತ ಗುಣಗಳಿಂದ ಪರಿಪೂರ್ಣ. ಆ ಗುಣಗಳು ಈ ಗುಣಗಳು ಅಂತ ಇಲ್ಲ, ಎಲ್ಲ ಗುಣಗಳು ಕೂಡ ಇವನಲ್ಲಿ ಪರಿಪೂರ್ಣವಾಗಿ ಉಂಟು. ಒಂದಷ್ಟು ಗುಣಗಳು ಸ್ವಲ್ಪ ಉಂಟು, ಇನ್ನಷ್ಟು ಗುಣಗಳು ಹಾಗಿಲ್ಲವೇ ಇಲ್ಲ. ಎಲ್ಲ ಗುಣಗಳು ಕೂಡ ಇವನಲ್ಲಿ ಪರಿಪೂರ್ಣ. ನೀವು ಅವನನ್ನು ನಾವು ಒಂದೊಂದು ಸಣ್ಣ ಸಣ್ಣ ಗುಣಗಳನ್ನು ನಾವು ಬೇಕಾದರೂ ಲೆಕ್ಕ ಮಾಡಿದರೂ ಕೂಡ ಅದು ಅನಂತ. ಆದ್ದರಿಂದ ಮೂರನೆಯದ್ದಾದಂತಹ ಗುಣ ಪರಿಪೂರ್ಣತ್ವ ಲಿಂಗ. ಇದೆಲ್ಲ ಯಾಕೆ ನಮಗೆ ಹೇಳ್ತಾ ಇದ್ದಾರೆ ಏಕೆಂದರೆ ಭಗವಂತ ನಾವು ಅವನನ್ನು ಇಂತಹ ಗುಣಗಳುಳ್ಳವನು, ಭಗವಂತ ಸರ್ವದೇವೋತ್ತಮ ಅಂತ ಹೇಳಿದ್ರಿಂದಾಗಿ ಭಗವಂತ ಉತ್ಕೃಷ್ಟನಾಗ್ತಾನೆ ಅಂತ ಹೇಳಿಕೊಂಡು ಅಲ್ಲ. ಭಗವಂತ ವಾಸ್ತವಿಕವಾಗಿ ದೇವೋತ್ತಮ ಎಂಬುದು ಗೊತ್ತಿದೆ. ದೇವತೋತ್ತಮ ಎಂಬುದನ್ನು ನಾವು ಉಪಾಸನೆ ಮಾಡಬೇಕು. ಭಗವಂತ ದೇವತೆಗಳಿಗೂ ಎಲ್ಲ ದೇವಾನುದೇವತೆಗಳಲ್ಲಿಯೂ ಕೂಡ ಉತ್ತಮ ಎಂಬಂತಹ ಒಂದು ಗುಣ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದರಿಂದಾಗಿ ದೇವೋತ್ತಮ ಅಂತ ಹೇಳಿದ್ವಿ. ಮತ್ತು ಸರ್ವಗ ಅಂತ ಹೇಳಿದ್ರಿಂದಾಗಿ ಅವನನ್ನು ನಾವು ಎಲ್ಲ ಕಡೆಗಳಲ್ಲೂ ಇದ್ದಾನೆ, ಅವನನ್ನು ನಾವು ಚಿಂತನೆ ಮಾಡಿದ್ರಿಂದಾಗಿ ನಮಗೆ ಒಂದಷ್ಟು ಅವನಲ್ಲಿರತಕ್ಕಂತಹ ಗುಣಗಳು ನಮಗೆ ಚಿಂತನೆ ಮಾಡಿದ್ರಿಂದಾಗಿ ನಮಗೆ ಮೋಕ್ಷವೋ ಅಥವಾ ಒಳ್ಳೆಯ ನಮ್ಮದ್ದಾದಂತಹ ಯೋಗ್ಯತೆಯನ್ನು ನಾವು ಹೊಂದಿಕೊಡ್ತೇವೆ ಅಂತ ಹೇಳ್ತಾರೆ. ಇನ್ನು ಸರ್ವದಾ, ಇದು ದದಾತಿ, ಕೊಡ್ತಾನೆ, ಏನು ಬೇಕಾದರೂ ಕೊಡ್ತಾನೆ ಅಂತ ಹೇಳ್ತಾರೆ. ಸರ್ವದಾ ಅಂತ ಹೇಳಿದಾಗ ದದಾತಿ ಚ ದ್ಯತಿ ಚ ಎರಡು ಅರ್ಥವನ್ನು ಮಾಡಬಹುದು. ಸರ್ವದಾ ಅಂತ ಹೇಳಿದಾಗ ಬೇಡಿದ್ದನ್ನೆಲ್ಲವನ್ನು ಕೊಡ್ತಾನೆ ಅಂತ ಹೇಳಿದಾಗ ಕಾಮಧೇನು, ಹೌದು ಕಾಮಧೇನುವೆ. ಆದರೆ ಹಾಗೆ ಅಂತ ಹೇಳಿಕೊಂಡು ಸಿಕ್ಕಿದ್ದನ್ನೆಲ್ಲ ಕೇಳೋಣ ಅಂತ ಹೇಳಿದರೆ ಅದಾಗೋದಿಲ್ಲ. ಸರ್ವದ್ಯತಿ ಚ, ಯಾರಿಗೆ ಯೋಗ್ಯತೆ ಇಲ್ವೋ ಅವರಿಂದ ಅದನ್ನು ಕಸಿದುಕೊಳ್ತಾನೆ, ಮತ್ತು ಅವರಿಂದ ಅದನ್ನು ಅಪಹಾರ ಮಾಡಿ ಅದನ್ನು ಸಜ್ಜನರಿಗೋ ಸಾತ್ವಿಕರಿಗೋ ಕೊಟ್ಟು ಬಿಡ್ತಾನೆ. ಆದ್ದರಿಂದಲೂ ಕೂಡ ಭಗವಂತ ಸರ್ವದ ದದಾತಿ ಅಂತ ಹೇಳಿಕೊಂಡು ಉಪಾಸನೆ ಮಾಡುವ. ನಮಗೆ ಏನು ನಾವು ಪಡೆದುಕೊಳ್ಳಬೇಕು ಅದಕ್ಕೋಸ್ಕರವಾಗಿ ಭಗವಂತನನ್ನು ಸರ್ವದ, ಎಲ್ಲ ಕಾಲದಲ್ಲೂ ಇರುವವನು, ಎಲ್ಲವನ್ನೂ ಕೊಡುವವನು ಅಂತ ಉಪಾಸನೆ ಮಾಡುವ. ಕಾಮಧೇನು ಅಂತ ಉಪಾಸನೆ ಮಾಡುವ. ರಾಯನನ್ನು ನಾವು ಕಾಮಧೇನು ಅಂತ ಉಪಾಸನೆ ಮಾಡ್ತೇವೆ. ಅದರಿಂದಾಗಿ ನಮಗೆ ಬೇಡಿದ್ದನ್ನು ಕೊಡ್ತಾರೆ. ಕಲ್ಪವೃಕ್ಷ ಅಂತ ನಾವು ಉಪಾಸನೆ ಮಾಡ್ತೇವೆ, ರಾಯರು ಕೇಳಿದ್ದನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಭಗವಂತನೂ ಕೂಡ ಕಾಮಧೇನು, ಭಗವಂತನೂ ಕೂಡ ಕಲ್ಪವೃಕ್ಷ. ರಾಯರು ಕೊಡುವಂತಹದ್ದು ಯಾರಿಂದ? ರಾಯರು ತಮ್ಮದ್ದಾದಂತಹ ಕೊಡುವುದಲ್ಲ. ರಾಯರೂ ಕೂಡ ಭಗವಂತನ ಅನುಗ್ರಹದಿಂದಾಗಿ ಅವರು ಕೇಳಿದವರಿಗೆ ಕೇಳಿದ್ದನ್ನು ಕೊಡ್ತಾರೆ. ಅದು ಕೂಡ ಎಲ್ಲ ಕಾಲದಲ್ಲೂ ಕೊಡ್ತಾರೆ ಎಂಬಂತಹ ನಿಶ್ಚಯ ಇಲ್ಲ. ಕೊಡುವವನಿಗೆ ತಗೊಳ್ಳುವವನಿಗೆ ಯೋಗ್ಯತೆ ಇದ್ದಾಗ ಕೊಡ್ತಾರೆ. ಅದೇ ರೀತಿಯಾಗಿ
ಭಗವಂತನೂ ಕೂಡ ಸರ್ವದ ಕೇಳಿದ್ದನ್ನು ಕೊಡ್ತಾನೆ. ಆದರೆ ಅವನಿಗೆ ಹೇಳ್ತಾರೆ ಸರ್ವದ ಮತ್ತೊಂದು ಸರ್ವತಂತ್ರ ಸ್ವತಂತ್ರ, ಯಾರ ಅಧೀನವಾಗಿಯೂ ಇಲ್ಲ ಅವನು. ನೀವು ಭಗವಂತನನ್ನು ನಾವು ಯಾರಾದರೂ ಅಧೀನವಾಗಿದ್ದಾನೋ ಅಂತ ಕೇಳಿದಾಗ ಇಲ್ಲವೇ ಇಲ್ಲ. ಭಗವಂತನಿಗೆ ಹುಟ್ಟುವಿಕೆಗಾಗಲಿ ಅಥವಾ ಲಯ ಹೊಂದುವುದಕ್ಕಾಗಲಿ ಯಾರ ಅಧೀನವನ್ನು ತಾನು ಯಾರ ಅಧೀನ ಕಲ್ಪನೆ ಮಾಡಬೇಕಾಗಿಲ್ಲ. ಇನ್ನು ಸರ್ವಾಧಾರ ಸರ್ವಾತ್ಮ ಸರ್ವತೋಮುಖ ಸರ್ವನಾಮಕ, ಅವನು ಸರ್ವಶಬ್ದದಿಂದ ವಾಚ್ಯನಾಗಿದ್ದಾನೆ. ಸರ್ವಗ ಸರ್ವತೋಮುಖ ಸರ್ವ ಸಹಸ್ರನಾಮದಲ್ಲಿ ಇತ್ಯಾದಿ ಶಬ್ದಗಳು ಬೇಕಾದಷ್ಟು ಬಂದಿದೆ. ಸರ್ವಗ ಸರ್ವವಿದ್ವಾನೋ, ಅದಾದ ಮೇಲೆ ಸರ್ವಶರ್ವ ಶಿವಸ್ಥಾನೋ ಇತ್ಯಾದಿ ಶಬ್ದಗಳನ್ನು ನಾವು ಅಗ್ರಾಹ್ಯ ಶಾಶ್ವತ ಕೃಷ್ಣ, ಅಮೃತ ಶಾಶ್ವತ ಸ್ಥಾನೋ, ಅನೇಶ ಶಾಶ್ವತ ಸ್ಥಿರ ಇತ್ಯಾದಿ ಶಬ್ದಗಳು ಭಗವಂತನ ಸರ್ವೋತ್ತಮತ್ವವನ್ನು, ಭಗವಂತನ ಸರ್ವಾಧಾರಕತ್ವವನ್ನು, ಭಗವಂತನ ಸರ್ವತೋಮುಖತ್ವವನ್ನು ಉಪಾಸನೆ ಮಾಡಲಿಕ್ಕೆ ನಮಗೆ ತಿಳಿಸಿಕೊಡ್ಲಿಕ್ಕಿರತಕ್ಕಂತಹ ಒಂದಷ್ಟು ಚಿಂತನೆಗಳು. ಅದಕ್ಕೋಸ್ಕರವಾಗಿ ಭಗವಂತ ತಾನು ನಾವು ಅವನನ್ನು ತದ್ರೀತ್ಯ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಸರ್ವನಾಮಕ, ಅವನು ಸರ್ವನಾಮ, ಎಲ್ಲ ಶಬ್ದ ಪ್ರತಿಪಾದ್ಯ. ವೇದಗಳು ಹೇಗೆ ಭಗವಂತನನ್ನು ಹೇಳ್ತವೆಯೋ ಅದೇ ರೀತಿಯಾಗಿ ಭಗವಂತನೂ ಕೂಡ ಸರ್ವನಾಮಕ, ಎಲ್ಲ ಶಬ್ದಗಳಿಂದಲೂ ಕೂಡ ಭಗವಂತ ವಾಚ್ಯ. ಆದ್ದರಿಂದ ಸರ್ವನಾಮಕ, ಸರ್ವಜನ ಸಂಪೂಜ್ಯ, ಸಾತ್ವಿಕರಿಂದ ಎಲ್ಲ ಸಾತ್ವಿಕರು ಸರ್ವಜನರು ಯಾರು ಭಗವಂತನನ್ನು ಹೊಂದಬೇಕು, ಭಗವಂತನನ್ನು ಕಾಣಬೇಕು ಅಂತ ಯಾರಿಗೆ ಹಂಬಲ ಇದೆಯೋ, ಸಾತ್ವಿಕರು ಯಾರಿದ್ದಾರೋ ಅವರಿಂದ ಪೂಜ್ಯ. ಮತ್ತು ಶಾಶ್ವತ ಸರ್ವಕಾಮದ ಸರ್ವಸಾಕ್ಷಿಗ, ಹೇಗೆ ಸೂರ್ಯ ಚಂದ್ರರು ಸರ್ವ ಎಲ್ಲ ಕರ್ಮಗಳಿಗೂ ಕೂಡ ಸಾಕ್ಷಿಯಾಗಿರ್ತಾರೋ ಅದೇ ರೀತಿಯಾಗಿ ಭಗವಂತನೂ ಕೂಡ ಸಾಕ್ಷಿ ತನಿಸಿಕೊಳ್ಳುತ್ತಾನೆ. ಯಾಕೆ ಅಂತ ಕೇಳಿದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡಿರುವಂತಹ ಒಬ್ಬನು ಅದು ಭಗವಂತ. ಆದ್ದರಿಂದ ಅವನು ಸರ್ವಸಾಕ್ಷಿ ತನಿಸಿಕೊಳ್ಳುತ್ತಾನೆ. ಇನ್ನು ಸರ್ವಜಿತ್ ಸರ್ವ ಎಲ್ಲರನ್ನೂ ಕೂಡ ಗೆದ್ದವನು ಭಗವಂತ ಸೋತದ್ದು ಅಂತ ಇಲ್ಲವೇ ಇಲ್ಲ. ಸೋತಂತೆ ನಾಟಕ ಮಾಡಬಹುದೇ ಹೊರತು ವಾಸ್ತವಿಕವಾಗಿ ಸೋತಿದ್ದಾನೆ ಇಲ್ಲವೇ ಇಲ್ಲ. ಭಗವಂತ ಸೋತಿದ್ದಾನೆ ಅಂತ ಹೇಳಿಕೊಂಡು ಎಲ್ಲಿಯೂ ಕೂಡ ನಮಗೆ ಅಂತಹ ಒಂದು ನಿದರ್ಶನಗಳು ಕಾಣುವುದಿಲ್ಲ. ಆದ್ದರಿಂದ ಭಗವಂತ ಸರ್ವಜಿತ್ ಸರ್ವ, ಅವನನ್ನು ಸರ್ವ ಅಂತ ಹೇಳಿದಾಗ ಎಲ್ಲವೂ ಅವನೇ. ನಾವು ಅವನನ್ನು ಎಲ್ಲವೂ ನೀನೇ ಅಂತ ಉಪಾಸನೆ ಮಾಡಿದಾಗ ಭಗವಂತ ನಮಗೆ ಎಲ್ಲದಕ್ಕೂ ಕೂಡ ಕಾರಣನಾಗ್ತಾನೆ ಅಂತ ಹೇಳ್ತಾರೆ. ಹೀಗೆ ಅವನನ್ನು ಉಪಾಸನೆ ಮಾಡಿದ್ದರಿಂದಾಗಿ ನಮಗೆ ಬೇಕಾಗಿರತಕ್ಕಂತಹ ಏನು ಫಲ, ನಾವು ಏನನ್ನು ಪಡೆದುಕೊಳ್ಳಬೇಕು ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇದೆಲ್ಲವೂ ಕೂಡ ಉಪಾಸನೆ. ಯಾಕೆ ಅಂತಂದರೆ ಇದೆಲ್ಲವೂ ಕೂಡ ಭಗವಂತನಲ್ಲಿ ನಾವು ಆರೋಪ ಹೇಳಿದ್ದರಿಂದಾಗಿ ಭಗವಂತನಲ್ಲಿ ಈ ಗುಣಗಳು ಬರ್ತವೆ ಅಂತ ಹೇಳಿದ್ದಲ್ಲ. ಭಗವಂತ ವಾಸ್ತವಿಕವಾಗಿ ಎಲ್ಲ ಗುಣಗಳಲ್ಲೂ ಕೂಡ ಇರುವವನು, ಎಲ್ಲವೂ ಕೂಡ ಅವನಲ್ಲಿ ಉಂಟು. ಆದರೆ ನಮಗೆ ಇದನ್ನು ಯಾಕೆ ಹೇಳಿದ್ದು ಅಂತ ಕೇಳಿದರೆ ದಾಸರು ನಮಗೆ ಹೇಳುವಂತಹ ಒಂದು ಪ್ರಮೇಯ ಏನಿತ್ತು, ಇದೆಲ್ಲವೂ ಕೂಡ ನಮಗೆ ತಿಳಿದಿರತಕ್ಕಂತಹ ವಿಚಾರ. ಈ ಚರ್ವಿತ ಚರ್ವಣವನ್ನು ಯಾಕೆ ಅಂತ ಕೇಳಿದರೆ ಇದನ್ನು ನಮಗೆ ಉಪಾಸನೆಗೆ, ನಾವು ಇದನ್ನು ಉಪಾಸನೆ ಮಾಡಿದಾಗ, ನಾವು ಇದರ ಆಳವಾದಂತಹ ಯಥಾರ್ಥವನ್ನು, ಇದರ ಆಂತರ್ಯವನ್ನು ಅರಿತುಕೊಂಡಾಗ ಭಗವಂತ ನಮಗೆ ಅದಕ್ಕೆ ಬೇಕಾಗಿರತಕ್ಕಂತಹದ್ದು ನಮಗೆ ನೀಡುತ್ತಾನೆ ಎಂಬಂತಹ ದೃಷ್ಟಿಯಿಂದಾಗಿ ನಾವು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಅಲ್ಲ, ಮೊದಲಿಗೆ ಹೇಳಿದಲ್ವ ಈ ತಾರತಮ್ಯದ ಜ್ಞಾನ ಬೇಡವೇ ಬೇಡ. ಯಾಕೆ ಇದಲ್ಲ, ಈ ತಾರತಮ್ಯ ಎಂಬುದೇ ಒಂದು ಬೇಡ. ಈ ಎಲ್ಲರೂ ಕೂಡ ಸಮಾನ ಅಂತ ಬಿಟ್ಟುಬಿಡುವ, ಮೇಲೆ ಕೆಳಗೆ ಅಥವಾ ಆರೋಹಣ ಅವರೋಹಣ ಈ ವ್ಯವಸ್ಥೆಯೇ ಬೇಡ. ಆದರೆ ಲೌಕಿಕವಾಗಿ ಅದನ್ನು ಯಾರೂ ಕೂಡ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಲೌಕಿಕವಾಗಿರತಕ್ಕಂತಹ ದೃಷ್ಟಿಯಿಂದಾಗಿ ನಾವು ತಾರತಮ್ಯವನ್ನು ಹೇಳಿದರೆ ಅಯ್ಯೋ ಅದಾಗೋದಿಲ್ಲ, ಸೀನಿಯರ್ ಜೂನಿಯರ್ ಎಂಬಂತಹ ಅಧಿಕಾರಿ ವರ್ಗಗಳು ಉಂಟಲ್ವ,
ಅದರಲ್ಲಿಯೂ ಕೂಡ ತಾರತಮ್ಯ ಆಯ್ತಲ್ವ. ಎಲ್ಲರೂ ಕೂಡ ಸಮಾನರು ಅಂತ ಆದಮೇಲೆ ಈ ಅಧಿಕಾರಿ ವರ್ಗಗಳು ಯಾಕೆ ಬೇಕು? ಒಬ್ಬ ಅಧಿಕಾರಿ, ಅದರ ಕೆಳಗಿರತಕ್ಕಂತಹ ನೌಕರ, ಅದರ ಕೆಳಗಿರತಕ್ಕಂಥವನು ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್, ಡಿ ಗ್ರೇಡ್ ಅಂತ ಹೇಳಿಕೊಂಡು ಈ ಗೌರ್ಮೆಂಟ್ ಗ್ರೂಪ್ ಯಾಕೆ ಮಾಡ್ತಾರೆ? ಲೌಕಿಕವಾಗಿ ಎಲ್ಲವನ್ನೂ ನಾವು ಒಪ್ಪಿಕೊಳ್ಬೇಕು. ಆದರೆ ಶಾಸ್ತ್ರೀಯವಾದಂತಹ ನೆಲೆಯಲ್ಲಿ ಹೇಳಿದಾಗ ಅದು ನಮಗೆ ಅಜೀರ್ಣವಾಗುವಂತಹದ್ದು. ಶಾಸ್ತ್ರೀಯ ನೆಲೆಯಲ್ಲಿ ಈ ಆರೋಹಣ ಅವರೋಹಣ ಕ್ರಮಗಳು ಒಪ್ಪಿಕೊಡಬಾರದು. ಆದರೆ ಲೌಕಿಕವಾಗಿರತಕ್ಕಂತಹ ದೃಷ್ಟಿಯಲ್ಲಿ ಆರೋಹಣ ಅವರೋಹಣ ಎಂಬುದು ಬೇಕು. ಹೇಳಿದರೆ ಏನು ಸಂಬಳ ಎಂಬುದು ಎಲ್ಲರಿಗೂ ಸಮಾನವಾಗಿರಲಿ. ಯಾರೋ ಒಬ್ಬ ಉನ್ನತವಾದಂತಹ ಅಧಿಕಾರಿ ಇದ್ದಾನೆ, ಆ ಉನ್ನತವಾದಂತಹ ಅಧಿಕಾರಿಗೆ ಕೊಡುವಂತಹ ಸಂಬಳವನ್ನು ಅದನ್ನು ಒಬ್ಬ ಕೆಳಗಿನ ವರ್ಗದಲ್ಲಿರತಕ್ಕಂತಹ ನೌಕರಿಗೆ ಕೊಡ್ಬೋದಲ್ವ ಅಂತ ಹೇಳಿದ್ರೆ ಅದಾಗೋದಿಲ್ಲ ರೀ. ಈ ಆರೋಹಣ ಅವರೋಹಣ ಯಾಕೆ? ಹಾಗಿದ್ರೆ ಇದರಲ್ಲಿಯೂ ಕೂಡ ಈ ಭಗವಂತನ ಒಂದು ಸೃಷ್ಟಿಯಲ್ಲಿಯೂ ಕೂಡ ಈ ಒಂದು ಏನು ತಾರತಮ್ಯ ಅಥವಾ ಈ ಉಚ್ಚ ನೀಚತ್ವ ಎಂಬಂತಹ ವ್ಯವಸ್ಥೆ ಅದನ್ನು ಒಪ್ಪಿಕೊಳ್ಳಲೇಬೇಕು ನಾವು. ಅದನ್ನೇ ದಾಸರು ಹೇಳ್ತಾರೆ, ತಾರತಮ್ಯಾರೋಹಣವ ಬರೆದಾರು ಪಠಿಸುವವರ ಲಕ್ಷ್ಮೀನಾರಸಿಂಹ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಈ ತಾರತಮ್ಯದ ಜ್ಞಾನವನ್ನು ಯಾರು ಸರಿಯಾಗಿ ಅದನ್ನು ತಿಳಿದುಕೊಳ್ತಾನೆ, ಏನಾಗ್ತದೆ ಅವನಿಗೆ ಅಂತ ಕೇಳಿದರೆ, ಅವನಿಗೆ ಎಲ್ಲವೂ ಕೂಡ ಸಿಗ್ತದಂತೆ. ಬಯಕೆ, ಅವನ ಏನು ಇಚ್ಛೆ ಪಡುವಂತಹದ್ದು, ಅವನಿಗೆ ಏನನ್ನು ಪಡೆದುಕೊಳ್ಳಬೇಕು ಅಂತ ಇಚ್ಛೆ ಪಡ್ತಾನೋ ಆ ಪಡೆದುಕೊಳ್ಳುವಂತಹ ಎಲ್ಲ ಬಯಕೆಗಳನ್ನು ಕೂಡ ಭಗವಂತ ಪೂರೈಸ್ತಾನೆ. ಹಾಗಿದ್ರೆ ಮನೋರಥಗಳ ಭಗವಂತ ಏನು ಕೊಡ್ತಾನೆ ಅಂತ ಕೇಳಿದರೆ, ಮನೋರಥಗಳ ಪೂರೈಸುವ ಕಾರುಣಿಕ. ಭಗವಂತನ ಕರುಣೆ ಎಲ್ಲಿಯ ತನಕ ಅಂತ ಕೇಳಿದ್ರೆ, ಇದರ ಜ್ಞಾನ, ಇದರ ಪಠನೆ, ಇದರ ಉಪಾಸನೆಯಿಂದಾಗಿ ಭಗವಂತ ಕೈವಲ್ಯದಾಯಕ, ಮೋಕ್ಷವನ್ನೇ ನೀಡುವಂತಹ ಸಾಮರ್ಥ್ಯವುಳ್ಳವನು. ಆದ್ದರಿಂದ ಕೈವಲ್ಯದಾಯಕ, ದೂರಗೈವ ಸಮಸ್ತ ದುರಿತವ. ಎಲ್ಲ ನಮಗೆ ಬರುವಂತಹ ಏನು ದುರಿತಗಳು, ಬೇರೆ ಬೇರೆ ರೀತಿಯಾದಂತಹ ದುರಿತಗಳನ್ನು ಹೇಳ್ತಾರೆ. ಆ ಎಲ್ಲ ದುರಿತಗಳನ್ನು ಕೂಡ ಭಗವಂತ ವಿಗತ ಶೋಕ ಸುಖ, ನಮಗೆ ಯಾವುದೇ ರೀತಿಯಾದಂತಹ ಶೋಕಗಳನ್ನು ನಮ್ಮ ಹತ್ತಿರಕ್ಕೆ ಬರದಂತೆ ಮಾಡ್ತಾನೆ. ಹಾಗಿದ್ರೆ ಹೇಳ್ತಾರಲ್ವ, ನರಸಿಂಹ ರೂಪದ ಉಪಾಸನೆ ಯಾಕೆ ಅಂತ ಕೇಳಿದ್ರೆ, ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಹೇಳ್ತಾರೆ. ಮುಖ್ಯವಾಗಿ ನರಸಿಂಹ ರೂಪದ ಉಪಾಸನೆ ಯಾಕೆ ಅಂತ ಕೇಳಿದ್ರೆ, ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ, ದುರಿತಗಳ ನಿವೃತ್ತಿಗೋಸ್ಕರವಾಗಿ ನರಸಿಂಹದ ಉಪಾಸನೆ, ನರಸಿಂಹ ರೂಪದ ಉಪಾಸನೆ ಅಂತ ಹೇಳ್ತಾರೆ. ಇಲ್ಲಿಯೂ ಕೂಡ ಜಗನ್ನಾಥದಾಸರು ನಾರಸಿಂಹ ಸಮಸ್ತ ದೇವಗಣಾಂತರಾತ್ಮಕನು, ಅವನು ಏನಾಗಿದ್ದಾನೆ ಕೇಳಿದರೆ, ದೇವತಾ ಗಣಗಳಿಗೆ ನಿಯಾಮಕನಾಗಿ, ದೇವತಾ ಗಣಗಳ ಒಳಗೆ ನಿಯಾಮಕನಾಗಿ ತಾನಿದ್ದಾನೆ ಅಂತ ಹೇಳ್ತಾರೆ. ಆದ್ದರಿಂದ ಆ ಭಗವಂತನನ್ನು ನಾವು ತಿಳಿದುಕೊಳ್ಳುವಾಗ ಈ ದುರಿತಗಳ ನಿವೃತ್ತಿ ಮಾಡುವಂತಹ ಎಲ್ಲ ಉಗ್ರಂ ವೀರಂ ಅಂತ ಹೇಳಿಕೊಂಡು ಅವನನ್ನು ಹೇಳುವಾಗ ಮೃತ್ಯುಂ ನಮಾಮ್ಯಹಂ, ನಮಗೆ ಮೃತ್ಯುವಿಗೂ ಕೂಡ ಮೃತ್ಯುವನಾಗಿರತಕ್ಕಂತಹ, ಮೃತ್ಯುವಿಗೂ ಮೃತ್ಯು, ಯಾರು ಮೃತ್ಯುಂಜಯನಿದ್ದಾನೆ ಆ ಮೃತ್ಯುಂಜಯನಿಗೂ ಕೂಡ ಮೃತ್ಯುವನ್ನು ನೀಡುವಂತಹ ಭಗವಂತ ಅವನನ್ನು ನಾವು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿದ್ದರಿಂದಾಗಿ ಭಗವಂತ ಕೈವಲ್ಯದಾಯಕ, ಮೋಕ್ಷವನ್ನು ನೀಡುತ್ತಾನೆ. ಮನೋರಥಗಳ ಪೂರೈಸುವ, ನಮ್ಮ ಮನೋರಥಗಳು ಹೇಳ್ತಾರೆ, ಮನೋರಥ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ನಮಗೆ ಸಣ್ಣ ಸಣ್ಣ ಉಪವಾಸ ನಮಗೆ ಗೊತ್ತೇ ಇಲ್ಲ. ಮದುವೆ ಆಗಬೇಕು, ಮದುವೆ ಆದ ತಕ್ಷಣ ಮಕ್ಕಳಾಗಬೇಕು, ಮಕ್ಕಳಾದ ಮೇಲೆ ಮತ್ತೆ ಒಂದಷ್ಟು ಸೈಟ್ ಬೇಕು, ಮತ್ತೆ ಅದನ್ನು ಸಾಕಾಗೋದಿಲ್ಲ ಅಂತ ಹೇಳಿಕೊಂಡು ಹೀಗೆ ನಮ್ಮ ಮನಸ್ಸು ಏನಾಗಿರ್ತದೆ ಅಂತ ಕೇಳಿದ್ರೆ, ರಥದಂತೆ ಅದು ಮೇಲೆ 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 ಹೋಗ್ತಾ ಇರ್ತದೆ. ಈ ಮನೋರಥ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮನಸ್ಸು ಒಂದು ಶಾಶ್ವತವಾದಂತಹ ನೆಲೆಯನ್ನು, ಶಾಶ್ವತವಾದಂತಹ ಒಂದು ಹಂತವನ್ನು ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ಇನ್ನಷ್ಟು ಬೇಕು ಅಂತ, ಅದಕ್ಕೋಸ್ಕರವಾಗಿ ಹೇಳುವಂತಹದ್ದು ಮನೋರಥಗಳ ಅಂತ. ಬೇಕಾದದ್ದನ್ನು ಮಾತ್ರ ಕೇಳಬೇಕು. ನಮಗೇನಾಗ್ತದೆ ಅಂತ ಕೇಳಿದ್ರೆ, ಇವತ್ತು ಇನ್ನೊಂದು ಸ್ವಲ್ಪ ಹೈಕ್ ಆಗಲಿ,
ಇನ್ನೊಂದು ಸ್ವಲ್ಪ ಹೈಕ್ ಆಗಲಿ, ಹೀಗೆ ಹೈಕ್ ಮೇಲೆ ನಮಗೆ ಉಪಾಸನೆ ಕಣ್ಣು ಹೊರತು ಏನು ನಮ್ಮ ಕೆಲಸ ಉಂಟು ಅದರಲ್ಲಿ ನಮ್ಮ ಕಾರ್ಯ ಇಲ್ಲ. ನಾವು ಯಾವುದನ್ನು ವಾಸ್ತವಿಕವಾಗಿ ಮಾಡಬೇಕು, ನಮ್ಮ ವಾಸ್ತವಿಕವಾಗಿ ನಾವು ಯಾವುದನ್ನು ನಿರ್ವ್ಯಾಜವಾಗಿ ಮಾಡಬೇಕು, ದೇವತಾ ಆರಾಧನೆಯೋ ದೇವತಾ ಪ್ರೀತಿಯೋ ಅಥವಾ ದೇವತಾ ಅರ್ಚನೆಯೋ ಇಲ್ಲ, ಅದರಲ್ಲಿಲ್ಲ. ಮತ್ತೆ ಹೈಕಂತೂ ಬೇಕು. ಈ ರೀತಿಯಾಗಿ ನಮ್ಮ ಮನಸ್ಸು, ಅದಕ್ಕೋಸ್ಕರವಾಗಿ ಭಗವಂತ ನಮ್ಮನ್ನು ಕೊಡ್ತಾನಂತೆ, ಮನೋರಥಗಳನ್ನು ಪೂರೈಸ್ತಾನೆ. ಯಾವಾಗ ಪೂರೈಸ್ತಾನೆ ಅಂತ ಕೇಳಿದ್ರೆ ನಾವು ಅವನನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು. ಅಲ್ಲ, ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಏನಿದೆ ರೀ, ಅದೇ ರಾಮದೇವರು, ಅದೇ ಕೃಷ್ಣದೇವರು. ಏನು ಕೃಷ್ಣ ಹೇಳಿದ್ದಾನೆ, ಏನು ಹೇಳಿದ್ದಾನೆ? ಅಯ್ಯೋ ಅದು ಏನೋ ಹೇಳಿ ಹೋಗಿದ್ದಾನ್ರಿ. ರಾಮಾಯಣ ಹೇಳಿದ್ದು ರಾಮನಿಗೆ, ಕೃಷ್ಣ ಹೇಳಿದ್ದು ಮಹಾಭಾರತ ಕೃಷ್ಣನಿಗೆ. ನಮಗಾಕಿದರೆ ನಮಗಲ್ಲ, ಭಾಗವತ ಓದುವವರಿಗೆ. ಇದೆಲ್ಲವೂ ಕೂಡ ಈ ರೀತಿಯಾಗಿ ಬಿಟ್ಟಿದೆ. ಅಯ್ಯೋ ಭಗವದ್ಗೀತೆ ಉಂಟಲ್ವಾ, ಭಗವದ್ಗೀತೆ ಅದು ಹೀಗೆಲ್ಲ ಓದಬಾರ್ದ್ರಿ. ಮತ್ತು ಯಾವಾಗ ರಿಟೈರ್ಡ್ ಆದಮೇಲೆ ನೋಡುವ, ಒಂದು 60-70 ವರ್ಷ ಆಗಲಿ, ಆಮೇಲೆ ಬೇಕಾದರೆ ಈ ಭಗವದ್ಗೀತೆಯನ್ನು ಪುಸ್ತಕ ನೋಡಲಿಕ್ಕೆ ನಾನು ನೋಡ್ತೇನೆ ಅಂತ. ಆವಾಗ ಪುಸ್ತಕ ತೆಗಿಲಿಕ್ಕಾಗೋದಿಲ್ಲ. ಪುಸ್ತಕ ತೆಗೆದ್ರೆ ನೋಡಿದ್ರೂ ಕೂಡ ಕಣ್ಣಿಗೆ ಅಕ್ಷರಗಳು ಕಾಣುವುದಿಲ್ಲ. ಇಲ್ಲ ಅಂತಾದರೆ ಯಾರಾದರೂ ಹೇಳ್ತೇನೆ ಅಂತ ಹೇಳಿದರೆ ಕಿವಿಗೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ನಮ್ಮ ವ್ಯವಸ್ಥೆ. ಅದಕ್ಕೋಸ್ಕರವಾಗಿ ದೇವರನ್ನು ಯಾವ ಕಾಲಕ್ಕೆ ನಾವು ನೋಡಬೇಕು, ಯಾವ ಕಾಲಕ್ಕೆ ನಾವು ಅದನ್ನು ಕಲಿಯಬೇಕು, ಯಾವ ಕಾಲಕ್ಕೆ ಅದನ್ನು ನಾವು ಅರಿತುಕೊಳ್ಳಬೇಕು, ಆ ಕಾಲದಲ್ಲಿ ಅದನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಕಾರುಣಿಕ ಕೈವಲ್ಯದಾಯಕ ದೂರಗೈವ ಸಮಸ್ತ ದುರಿತವ. ನಮ್ಮ ದುರಿತಗಳನ್ನು ಭಗವಂತ ಪರಿಹಾರ ಮಾಡ್ತಾನೆ. ಯಾವಾಗ ಅಂತ ಕೇಳಿದ್ರೆ ಅದನ್ನು ತಿಳ್ಕೊಳ್ಬೇಕು. ಭಗವಂತನನ್ನು ಉಪಾಸನೆ ಮಾಡಬೇಕು. ರಾಮದೇವರು ಅಂತ ಹೇಳ್ತೇವೆ. ರಾಮನ ಬಗ್ಗೆ ಒಂದು 10 ನಿಮಿಷ ಹೇಳಿ ಅಂತ ಹೇಳಿದರೆ ರಾಮ ಮಾಡಿದ್ದಾನೆ. ಕೃಷ್ಣನ ಬಗ್ಗೆ ಇಲ್ಲ ರೀ, ಕೃಷ್ಣನ ಬಗ್ಗೆ ಗೊತ್ತಿಲ್ಲ, ಏನೋ ಮಹಾಭಾರತದಲ್ಲಿ ತುಂಬ ಮಾಡಿದ್ದಾನೆ, 16,000 ಮದುವೆ ಆಗಿದ್ದಾನೆ, ಅದಂತೂ ಗೊತ್ತುಂಟು ಅಂತ. ಈ ರೀತಿಯಾಗಿ ನಮ್ಮ ವ್ಯವಸ್ಥೆಗಳು. ಅದಕ್ಕೋಸ್ಕರವಾಗಿ ಈ ಭಗವಂತನನ್ನು ಯಥಾರ್ಥವಾಗಿ ನಾವು ತಿಳಿದುಕೊಂಡಾಗ ಹೇಗಿದ್ದಾನೆ, ಅವನ ಮಹಿಮೆ ಏನು, ಅವನ ಕರುಣೆ ಏನು, ಅವನ ಲೀಲೆ ಏನು, ಇದೆಲ್ಲವನ್ನೂ ಕೂಡ ಅರಿತುಕೊಂಡಾಗ ವಿಗತ ಶೋಕ ಸುಖ, ನಾವು ಕೂಡ ವಿಗತ ಶೋಕರು ಆಗ್ತೇವೆ, ಸುಖವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಅಲ್ಲ, ತಾರತಮ್ಯ ಸುಮ್ಮನೆ ಹೇಳಿದಲ್ವಾ, ಎಲ್ಲರೂ ಕೂಡ ಒಂದೇ ಅಂತ ಇಟ್ಕೊಳ್ಳುವರಿ. ಯಾಕೆ ಈ ಮೇಲು ಕೇಳು, ಯಾಕೆ ಒಂದು ವರ್ಗದಲ್ಲಿ ಒಬ್ಬ ಅಧಿಕ ಅಂತಿರ್ತಾನೆ, ಇನ್ನೊಬ್ಬ ಕೆಳಗೆ ಇರ್ತಾನೆ? ಹೇಳಿದಲ್ವ ಮೊದಲೇ ನಾನು ಹೇಳಿದಲ್ವ, ಎಲ್ಲರೂ ಕೂಡ ಒಂದೇ ಅಂತ ಅಂದರೆ ಒಬ್ಬ ಅಧಿಕಾರಿ ಅಂತ ಇಲ್ಲ, ನೌಕರ ಅಂತ ಈ ವ್ಯವಸ್ಥೆಗಳೇ ಬೇಡ, ಎಲ್ಲರೂ ಕೂಡ ಒಂದೇ. ಒಬ್ಬ ದೊಡ್ಡ ಅಧಿಕಾರಿಗೆ ಏನು ಸಂಬಳ ಸಿಗೋದು ಅದೇ ಸಂಬಳ ಕೆಳಗಿನ ವರ್ಗದಲ್ಲಿರುವಂತಹ ನೌಕರನಿಗೂ ಕೂಡ ಸಿಗಬೇಕು. ಹೀಗೆ ಎಲ್ಲರಿಗೂ ಕೂಡ ಸಮಾನವಾದಂತಹ ಒಂದು ನಿಯಮವನ್ನು ಇಟ್ಟುಕೊಳ್ಳೋಣ. ಯಾರೂ ಕೂಡ ಈ ನೌಕರರು ಅಂತ ಇಲ್ಲ, ಅಧಿಕಾರಿ ಅಂತ ಇಲ್ಲ, ಎಲ್ಲರೂ ಕೂಡ ಒಂದೇ. ಹೀಗಾಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಜಗತ್ತು ನಡೀಬೇಕು ಅಂತಾದರೆ ಈ ಎಲ್ಲ ಈ ಏರು ಕೆಳಗೆ ತಾರತಮ್ಯ, ಏಳು ಬೀಳುಗಳು ಎಲ್ಲವೂ ಬೇಕು. ಅದೇ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಒಪ್ಪಿಕೊಳ್ಳಲೇಬೇಕು. ತಾರತಮ್ಯದ ವ್ಯವಸ್ಥೆ, ಇದನ್ನು ನಾವು ಲೌಕಿಕವಾಗಿ ಮುಖ್ಯಮಂತ್ರಿ ಬಿಟ್ಟರೆ ಅದಾದಮೇಲೆ ಗೃಹ ಮಂತ್ರಿ ಬಿಟ್ಟರೆ ಅದಾದಮೇಲೆ ರಕ್ಷಣಾ ಮಂತ್ರಿ, ರಾಜ್ಯದಲ್ಲಿಯೂ ಕೂಡ ರಾಜ್ಯಕ್ಕೆ ಹೋದಾಗ, ರಾಜ್ಯದಿಂದ ಮೇಲೆ ಹೋದಾಗ ದೇಶಕ್ಕೆ ಹೋದಾಗ ರಾಷ್ಟ್ರಪತಿ ಒಬ್ಬ ಮೇಲೆ, ರಾಷ್ಟ್ರಪತಿಯ ನಂತರ ಬರುವವರು, ಅದಾದ ಮೇಲೆ ಪ್ರಧಾನಮಂತ್ರಿಯ ವ್ಯವಸ್ಥೆಯಲ್ಲಿ ಹೀಗೆ ಶಾಸಕಾಂಗ, ಕಾರ್ಯಾಂಗ, ಈ ವ್ಯವಸ್ಥೆಗಳನ್ನು ನಾವು ಯಾವ ಕಾಲಕ್ಕೂ ಕೂಡ ಒಪ್ಪಿಕೊಳ್ಳಲಿಕ್ಕಿಲ್ಲ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇತ್ಯಾದಿಗಳೆಲ್ಲವೂ ಉಂಟಲ್ವ. ಆದರೆ ಇದೆಲ್ಲವನ್ನೂ ಕೂಡ ನಾವು ಒಪ್ಪಿಕೊಳ್ಳುವರು. ಅದಕ್ಕೋಸ್ಕರವಾಗಿ ಭಗವಂತನಲ್ಲಿಯೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಅದನ್ನೇ ದಾಸರು ಹೇಳ್ತಾರೆ, ಪ್ರಣತಕಾಮಧನಂಗ್ರಿ ಸಂದರುಷನ ಅಪೇಕ್ಷೆಗಳುಳ್ಳವನಿಗೆ ನಿಚ್ಚಣಿಕೆ ಎನಿಪುದು ಜಡ ಮೊದಲು ಬ್ರಹ್ಮಾಂತರ ತಮವು ಮನವಚನದಿಂದ ಸ್ಮರಿಸುವವರ ಭವನದಿ ಶೋಷಿಸಿ ಹೋಗುವುದು ಕಾರಣವೆನಿಸುವುದು ಜ್ಞಾನಭಕ್ತಿ ವಿರಕ್ತ ಸಂಪದಗೆ. ಭಗವಂತನ ಈ ತಾರತಮ್ಯದ ಜ್ಞಾನ ಬೇಕು. ಅಲ್ಲ, ಏನಕ್ಕೆ
ಏನು ಉಪಯೋಗ, ಅದರಿಂದ ಏನಾದರೂ ಕೂಡ ಉಂಟಾ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಪ್ರಣತಕಾಮದ ನಂಗರಿ. ಭಗವಂತ ಪ್ರಣತಕಾಮದ, ಯಾರು ಅವನನ್ನು ಸರಿಯಾಗಿ ತಿಳ್ಕೊಳ್ತಾರೆ ಅವರಿಗೆ ಪ್ರಾಣಾತ ಕಾಮದ ದದಾತಿ, ಕಾಮದ ಕಾಮಂ ದದಾತಿ, ಕೇಳಿದ್ದನ್ನು ಕೊಡ್ತಾನ್ರಿ ಭಗವಂತ. ನಾವು ರಾಯರನ್ನು ನೋಡ್ತೇವೆ ಅಲ್ವಾ, ಕಲ್ಪವೃಕ್ಷ ಕಾಮಧೇನು ಅಂತ. ಆ ರಾಯರು ಕೇಳಿದ್ದನ್ನು ಬೇಕಾದನ್ನು ಕೊಡ್ತಾರೆ. ಮಕ್ಕಳಿಗಾಗುವಾಗ ವಿದ್ಯೆ ಬೇಕು, ಇನ್ನು ಯೌವನಕ್ಕೆ ಬಂದಾಗ ಸಂಪತ್ತು ಬೇಕು, ಇನ್ನೂ ಸ್ವಲ್ಪ ಮೇಲೆ ಹೋದಾಗ ಮಕ್ಕಳಾಗಬೇಕು, ಮದುವೆ ಆಗಬೇಕು, ಹೀಗೆ ಏನನ್ನು ಬೇಕಾದರೂ ಕೊಡ್ತಾರೆ ರಾಯರು. ಆದರೆ ಕೇಳಬೇಕಾದ್ದನ್ನು ಕೇಳಬೇಕು. ಅದೇ ರೀತಿಯಾಗಿ ಭಗವಂತನೂ ಕೂಡ ಕೊಡ್ತಾನೆ. ಹೇಗೆ ನಾವು ಕೇಳಬೇಕು ಏನು ಕೇಳಿದ್ರೆ ಪ್ರಣತಕಾಮದ ನಂಗ್ರಿ. ಭಗವಂತನ ನಾವು ತಿರುಪತಿಗೆ ಹೋಗ್ತೇವೆ. ತಿರುಪತಿಗೆ ಹೋದಾಗ ಶ್ರೀನಿವಾಸನನ್ನು ನೋಡ್ತೇವೆ. ನೋಡುವಾಗ ಅವನ ಅಂಗಡಿಯನ್ನು ನೋಡಬೇಕು ಅಂತ ಹೇಳ್ತಾರೆ. ಇಲ್ಲ ರೀ, ಅಂಗಡಿ ನೋಡಲಿಕ್ಕೆ ಟೈಮೇ ಇಲ್ಲ ಅಲ್ಲಿ. ಯಾಕೆ ಅಂತ ಕೇಳಿದ್ರೆ ದೂಡಿ ಬಿಡ್ತಾರೆ. ನಾವು ಇಲ್ಲಿಂದ ಒದ್ದಾಡಿಕೊಂಡು ಹೋಗಿರ್ತೇವೆ, ಹೋದಾಗ ಅಲ್ಲಿ ದೂಡಿ ಬಿಡ್ತಾರೆ, ಮುಗೀತು. ಅವನ ಕಾಲು ನೋಡುವುದರಲ್ಲಿ ನಮಗೆ ಅಷ್ಟೊತ್ತಿಗೆ ನಾವು ಜರಗಂಡಿ ಅಂತ ಹೇಳಿಕೊಂಡು ಮುಂದೆ ದೂಡಿ ಬಿಡ್ತಾರೆ, ಮುಂದೆ ಹೋಗಿರ್ತೇವೆ. ಆದರೆ ಮೊದಲಿಗೆ ನಾವು ದರ್ಶನ ಮಾಡುವುದು ಭಗವಂತನನ್ನು ಅಂಗಡಿ ಮೂಲಕವಾಗಿ. ಯಾವತ್ತೂ ಕೂಡ ಜ್ಞಾನಿಗಳನ್ನು, ಹಿರಿಯರನ್ನು, ಅವರನ್ನು ನಾವು ನೋಡುವಂತಹ ವ್ಯವಸ್ಥೆ ಹೇಗೆ ಅಂತ ಕೇಳಿದರೆ ಅಂಗಡಿ ಕಾಲಿನಿಂದ ಅವರನ್ನು ನೋಡ್ತಾ ಬರಬೇಕು. ತನ್ಮೂಲಕವಾಗಿ ಅವರನ್ನು ನೋಡಿದಾಗ ನಮಗೆ ಎಲ್ಲವನ್ನು ಕೂಡ ಸಿಗುವಂತಹ. ಅದೇ ರೀತಿಯಾಗಿ ಭಗವಂತನೂ ಕೂಡ ಅವನು ಭಗವಂತನ ಅಂಗ್ರಿ ದರ್ಶನ, ಅವನ ಆ ಪಾದ ಕಮಲಗಳ ದರ್ಶನ ಅದು ಏನಾಗ್ತದೆ ಅಂತ ಕೇಳಿದ್ರೆ ಪ್ರಣತ ಕಾಮದಂತ ಗೋಪಿಕಾಸ್ತ್ರೀಯರು ಹೇಳಿದ್ದಿದೆಯಲ್ವ, ಜಯತಿತೇವಿಕಂ ಜನ್ಮನ ಪ್ರಜಾ ಶ್ರಯತ ಇಂದಿರ ಸಾಧುತತ್ರಹಿ ಅಂತ ಹೇಳಿಕೊಂಡು ಹೇಳ್ತಾರಲ್ವ. ಪ್ರಣತ ಕಾಮದ ಗೋಪಿಕಾಸ್ತ್ರೀಯರು ಅವರಿಗೆ ಗಂಡನಾಗಿ ಯಾರು ಬೇಕು ಅಂತ ಇಷ್ಟ ಇದ್ದದ್ದು ಕೇಳಿದ್ರೆ ನನಗೆ ಕೃಷ್ಣನೇ ಗಂಡನಾಗಿ ಬರಬೇಕು ಅಂತ. ಅದಕ್ಕೋಸ್ಕರವಾಗಿ ಏನು ತಪಸ್ಸುಗಳನ್ನೇ ಮಾಡಿಬಿಟ್ರು. ಅದಕ್ಕೆ ಹೀಗೆ ಭಗವಂತನನ್ನೇ ನನಗೆ ಗಂಡನಾಗಿ ಪಡ್ಕೊಳ್ಳಬೇಕು ಎಂಬಂತಹ ಉತ್ಕಟತಮವಾದಂತಹ ಇಚ್ಛೆ ಗೋಪಿಕಾಸ್ತ್ರೀಯರಿಗಿತ್ತು. ನಮಗೂ ಕೂಡ ಭಗವಂತನನ್ನೇ ಪಡೆದುಕೊಳ್ಳಬೇಕು ಎಂಬಂತಹ ಉತ್ಕಟವಾದಂತಹ ಇಚ್ಛೆ ಬೇಕು ನಮಗೆ. ಆವಾಗ ಏನಾಗಬೇಕಿರದೆ ಸಂದರ್ಶನ ಅಪೇಕ್ಷೆ ಉಳ್ಳವನಿಗೆ, ಮತ್ತು ಈ ಚಿಂತನೆಗಳೆಲ್ಲ ಯಾರಿಗೆ ಕೇಳಿದರೆ ಇಚ್ಛೆ ಉಳ್ಳವರಿಗೆ, ಭಗವಂತನನ್ನು ತಿಳ್ಕೊಳ್ಳಬೇಕು ಎಂಬಂತಹ ಇಚ್ಛೆ ಉಳ್ಳವರಿಗೆ ಮಾತ್ರ. ಇಲ್ಲ ರೀ, ಹೇಗಿದ್ರೂ ನಡೀತದೆ, ಯಾಕೆ ಸುಮ್ಮನೆ ದೇವರು ಅಂತ ಹೇಳಿಕೊಂಡು ಒದ್ದಾಡುವುದು, ಇರುವ ಹಾಗೆ ಚೆನ್ನಾಗಿರಬೇಕು. ಸುಮ್ಮನೆ ಆ ದೇವರಂತೆ ಇವರಂತೆ ಆ ವ್ರತ ಅಂತೆ ಈ ವ್ರತ ಅಂತೆ ಏನೋ ಮಾಡಿಕೊಂಡು ಇರುವಾಗಂತೂ ಏನೂ ತಿನ್ನಲಿಲ್ಲ. ಮತ್ತೆ ಯಾರಿಗೆ ಅಂತ ಕೇಳಿದರೆ ಭಗವಂತನಿಗೋಸ್ಕರವಾಗಿ ಏನು ಶರೀರ ಕೊಟ್ಟಿದ್ದಾನೆ, ಆ ಶರೀರ ಯಾವುದಕ್ಕೋಸ್ಕರವಾಗಿ ಉಪಯೋಗ ಮಾಡಿಕೊಳ್ಳಬೇಕು ಎಂಬುದನ್ನು ಮೊದಲಿಗೆ ಅರಿತುಕೊಳ್ಬೇಕು, ಅರ್ಥ ಮಾಡಿಕೊಳ್ಳಬೇಕು. ಭಗವಂತನನ್ನು ಕಾಣಲಿಕ್ಕೋಸ್ಕರವಾಗಿ ಈ ಕಾಲುಗಳು ಸ್ಮರ ಕೃಷ್ಣಂ ಭಜಹರಿಂ ನಮವಿಷ್ಣಂ ಶ್ರಯಾಚ್ಯುತಂ ಎಂಬುದಾಗಿ ಹೇಳ್ತಾರಲ್ವ. ಯಾರನ್ನು ನಾವು ನೋಡಬೇಕು, ಯಾರಿಗೋಸ್ಕರವಾಗಿ ಕಾಲುಗಳು ಉಪಯೋಗವಾಗಬೇಕು, ಯಾರಿಗೋಸ್ಕರವಾಗಿ ಈ ಕಣ್ಣುಗಳು ಉಪಯೋಗವಾಗಬೇಕು, ಯಾವುದಕ್ಕೋಸ್ಕರವಾಗಿ ಕೈಗಳು ಉಪಯೋಗವಾಗಬೇಕು ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ಕೃಷ್ಣಾಯ ನೋ ನಮತಿ ಎಚ್ಚರ ಏಕದಾಪಿ ಯಮ ಹೇಳುವಂತಹ ಮಾತು. ಯಾರು ಒಂದು ಬಾರಿಯೂ ಕೂಡ ತಲೆಯನ್ನು ಭಗವಂತನಿಗೆ ನಮಸ್ಕಾರಾದಿಗಳನ್ನು ಮಾಡಲಿಲ್ವೋ ಅವನ ತಲೆಯನ್ನು ತನ್ನಿ ಅಂತ ಹೇಳಿಕೊಂಡು ಯಮಭಟರು ಹೇಳ್ತಾರಂತೆ. ಯಮ ಹೇಳುವಂತಹ ಮಾತು, ಎಚ್ಚರಣ ಏಕದಾಪಿ ನಾನಾನಯತ್ವ, ನನ್ನ ಬಳಿಗೆ ಬರಬೇಕು. ಯಾರು ಬರಬೇಕು ಅಂತ ಕೇಳಿದ್ರೆ ದೇವರನ್ನು ಯಾರು ಇಲ್ಲಿಯ ತನಕ ನೋಡಲಿಲ್ಲ, ದೇವರಿಗೋಸ್ಕರವಾಗಿ ಒಂದು ಕ್ಷಣವೂ ಕೂಡ ಮುಡಿಪಾಗಿರಲಿಲ್ಲ, ಅವರು ನನ್ನ ಬಳಿಗೆ ಬರಲಿ ಅಂತ. ಆದರೆ ನಮಗೆ ಒಳ್ಳೆಯ ಶಬ್ದಗಳಿದೆ, ನಾಲಿಗೆ ಇದೆ, ಮನಸ್ಸಿದೆ, ಎಲ್ಲವೂ ಇದೆ. ಆದರೆ
ದೇವರ ನಾಮಸ್ಮರಣೆ ಒಂದು ಬಿಟ್ಟು ಮತ್ತೆಲ್ಲವೂ ಬರ್ತದೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಎಚ್ಚರಿಕೆ ಎನಿಪುದು ಜಡ ಮೊದಲು ಬ್ರಹ್ಮಾಂತರ ಧರ್ಮವು. ಭಗವಂತನನ್ನು ನಾವು ನೋಡಿಕೊಳ್ಳಬೇಕು. ಮತ್ತೊಂದು ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವಯದ್ಯಪಿ ಚಾಂತರಂ. ಹೇಳಿ ಹೇಳುವುದು ಮಾತ್ರ, ಅದರ ಏನು ವಾಸ್ತವಿಕ ಅಂಶ ಅಂತ ಗೊತ್ತಾಗಿಲ್ಲ. ಬಿಂಬೋಸಿ ಪ್ರತಿಬಿಂಬೋಸ್ಮಿ, ಯಾರು ಬಿಂಬ ಯಾರು ಪ್ರತಿಬಿಂಬ ಕನ್ನಡಿಯಲ್ಲಿ ನೋಡ್ತೇವೆ ಅಷ್ಟೇ. ಕನ್ನಡಿಯಲ್ಲಿ ಕಂಡದ್ದು ಪ್ರತಿಬಿಂಬ. ಬಿಂಬ ಯಾವುದು ಕೇಳಿದ್ರೆ ಹೊರಗಿನದ್ದು. ಹಾಗಿದ್ರೆ ಇದಕ್ಕೊಂದು ಬಿಂಬ ಬೇಕಲ್ವಾ? ಇದು ಪ್ರತಿಬಿಂಬ ಅಂತ ಆದರೆ ಇದಕ್ಕೊಂದು ಬಿಂಬ ಬೇಕಲ್ವಾ? ಬಿಂಬ ಯಾರು ಕೇಳಿದ್ರೆ ಭಗವಂತ. ಎಲ್ಲ ಜೀವರಾಶಿಗಳಿಗೂ ಕೂಡ ಪ್ರತ್ಯೇಕವಾಗಿರತಕ್ಕಂತಹ ಬಿಂಬರೂಪಿಯಾದಂತಹ ಭಗವಂತನಿದ್ದಾನೆ. ಆ ಬಿಂಬರೂಪಿಯಾದಂತಹ ಭಗವಂತನ ಅಪರೋಕ್ಷ ಜ್ಞಾನವನ್ನೇ ಮೋಕ್ಷ ಅಂತ ಕರೆಯುವಂತಹದ್ದು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾರಿಗೆ ಬಿಂಬರೂಪಿಯಾದಂತಹ ಪರಮಾತ್ಮನ ಅಪರೋಕ್ಷ ಜ್ಞಾನ ಪಡೆದುಕೊಳ್ಳಬೇಕು ಎಂಬಂತಹ ಇಚ್ಛೆ ಇದೆ, ಅವನಿಗೆ ಇದು ಹೇಳಿದ್ದು. ಇದಕ್ಕೆ ಯಾವುದು ಒಂದು ಬೇಯಿಸಬೇಕಲ್ವ. ಒಂದು ನಿಲ್ಲಬೇಕು ಅಂತಂದರೆ ಏನಾದರೂ ಒಂದು ಬೇಕು. ಬಿಲ್ಡಿಂಗ್ ಕಟ್ತೇವೆ, ಆಕಾಶದಲ್ಲಿ ಕಟ್ಟಿದ್ದಾರೆ ಬಿಲ್ಡಿಂಗ್ ಅಂತ ಹೇಳಿದರೆ ಹುಚ್ಚ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಬೇಕಾದರೆ ಕೆಳಗಿನಿಂದ ಪಿಲ್ಲರ್ ಕೊಂಡೋಗಿ ಆಕಾಶದಲ್ಲಿ ಬೇಕಾದರೆ ಮನೆ ಕಟ್ಟಲಿ, ಏನನ್ನಾದರೂ ಕಟ್ಟಲಿ. ಆದರೆ ಬೇಯಿಸಬೇಕು. ಅವನು ಏನಾದರೂ ಒಂದು ಮೂಲವನ್ನು ಹಿಡಿದುಕೊಂಡು ಹೋಗಿ ಮತ್ತೆ ಬೇಕಾದರೂ ಏನಾದರೂ ಮಾಡ್ಬೋದು. ಹಾಗಿದ್ರೆ ಭಗವಂತನನ್ನು ಕಾಣಲಿಕ್ಕೆ, ಭಗವಂತನನ್ನು ಸೇರಲಿಕ್ಕೆ ಏನಾದರೂ ಒಂದು ಬೇಯಿಸಬೇಕಲ್ವ. ಬೇಯಿಸಿಲ್ಲದೆ ಇದ್ದಕ್ಕಿದ್ದಾಗಿ ಏನಾದರೂ ಆಯಿತು ಅಂತ ಹೇಳಿದರೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಭಗವಂತನನ್ನು ಕಾಣಲಿಕ್ಕೆ ಬೇಸ್ ಯಾವುದು? ಭಗವಂತನನ್ನು ಕಾಣಲಿಕ್ಕಿರತಕ್ಕಂತಹ ಕಾರಣ ಯಾವುದು? ಭಗವಂತನನ್ನು ಕಾಣಲಿಕ್ಕಿರತಕ್ಕಂತಹ ಒಂದು ಅಧಿಷ್ಠಾನ ಯಾವುದು ಕೇಳಿದರೆ ಶಾಸ್ತ್ರಗಳು, ವೇದಗಳು, ಪುರಾಣಗಳು, ಉಪನಿಷತ್ತುಗಳು, ಮಹಾಭಾರತ, ರಾಮಾಯಣ, ಪಂಚರಾತ್ರ, ಇದೆಲ್ಲವೂ ಕೂಡ ಬೇಸ್. ಅದು ದೇವರನ್ನು ತಿಳಿಸಿಕೊಡ್ಲಿಕ್ಕಿರತಕ್ಕಂತಹ ಉಪಾಯ, ಟೆಕ್ಸ್ಟ್ ಬುಕ್. ಅದೇ ದೇವರಾಗಿ ಕೇಳಿದರೆ ಅದರಲ್ಲಿ ದೇವರನ್ನು ಕಾಣಬೇಕಷ್ಟೇ. ಅದೇ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಟೆಕ್ಸ್ಟ್ ಬುಕ್ಗಳು. ಟೆಕ್ಸ್ಟ್ ಬುಕ್ಗಳೇ ಪರೀಕ್ಷೆಗೆ ಹೋಗ್ತಾನೆ, ಟೆಕ್ಸ್ಟ್ ಬುಕ್ ಕೊಂಡೋಗಿ ಸಾಧ್ಯವೇ ಇಲ್ಲ ಅಲ್ವಾ, ಬಿಡುವುದಿಲ್ಲ. ಹಾಗಿದ್ರೆ ಭಗವಂತನನ್ನು ಕಾಣಲಿಕ್ಕೆ ಏನು ನಮಗೆ ಒಂದು ಬೇಯಿಸಬೇಕಲ್ವಾ? ಅದು ಯಾವುದು ಕೇಳಿದ್ರೆ ಈ ಉಪನಿಷತ್ತುಗಳೇ ಸೋಪಾನ. ನಮಗೆ ಬೇಕಾಗಿರತಕ್ಕ ನಮ್ಮ ಡೆಸ್ಟಿನೇಷನ್ ಯಾವುದು ಕೇಳಿದ್ರೆ ಮೋಕ್ಷ. ಅದಕ್ಕೆ ಟೆಕ್ಸ್ಟ್ ಬುಕ್ಗಳು, ಅದಕ್ಕೆ ಇರತಕ್ಕಂತಹ ಒಂದಷ್ಟು ಚಿಂತನೆಗಳು ಈ ಟೆಕ್ಸ್ಟ್ ಬುಕ್ಗಳ ಮೂಲಕ ಸಿಗ್ತದೆ. ಮಹಾಭಾರತ, ರಾಮಾಯಣ, ಬ್ರಹ್ಮಸೂತ್ರ, ಇದೆಲ್ಲ ಗ್ರಂಥಗಳ ಮೂಲಕವಾಗಿ ನಮಗೆ ದೇವರ ದಾರಿ ಸಿಗುವಂತಹದ್ದು. ಹಾಗಿದ್ರೆ ಹೇಳ್ತಾರೆ, ಮನವಚದಿ ಸ್ಮರಿಸುವವರ ಭವವನದಿ ಶೋಷಿಸಿ. ಭವವನ ಸಂಸಾರೇ ಕ್ಷಯಸಾಗರೆ, ಇದು ಅಕ್ಷಯ ಸಾಗರ. ಅದಕ್ಕೋಸ್ಕರವಾಗಿ ವಾದಿರಾಜರು ಹೇಳ್ತಾರಲ್ವ, ಏನು ಅಂತ ಕೇಳಿದ್ರೆ, ಭಗವಂತನನ್ನು ನಾವು ಕಾಣಬೇಕು ಅಂತಾದರೆ ಈ ಭವ ಸಮುದ್ರ ಒಣಗಬೇಕು. ಈ ಸಮುದ್ರ ಒಣಗಿದಾಗ ಮೋಕ್ಷಕ್ಕೆ ಹೋಗ್ತೇವೆ. ನೀರಿತ್ತು ಅಂತಾದರೆ ಸಮುದ್ರದಲ್ಲಿ ಏನೂ ಆಗುವುದಿಲ್ಲ. ಸಮುದ್ರ ಒಣಗಬೇಕು. ಸಮುದ್ರ ಒಣಗಿದಾಗ ಉಪಕಾರ ಆಗ್ತದೆ, ಸಮುದ್ರ ಒಣಗೋದಿಲ್ಲ. ಹಾಗಿದ್ರೆ ಸಣ್ಣದನ್ನಿಟ್ಟುಕೊಳ್ಳುವ ಯಾವುದೋ ಒಂದು ಭವ, ಈ ಭವ ಎಂಬಂತಹ ಸಮುದ್ರ ಒಣಗಬೇಕು. ಅಲ್ಲಾರಿ ಇದು ಭವ ಸಮುದ್ರ ಒಣಗುವುದು ಹೇಗೆ ಅಂತ ಕೇಳಿದ್ರೆ, ಒಂದು 4 ದಿವಸ ಉಪವಾಸ ಕೂತ್ಕೊಳ್ಳುವ, ಒಣಗ್ತದಲ್ವ ಅಂತ ಹೇಳಿದ್ರೆ ಎಂಥದೂ ಮಣ್ಣು ಆಗುವುದಿಲ್ಲ. ಹಾಗಿದ್ರೆ ಇದು ಒಣಗಬೇಕು ಅಂತಾದರೆ ಇದಕ್ಕೆ ಬೇಕು, ಒಂದಷ್ಟು ಕಾರಣಗಳು ಬೇಕು. ಯಾವುದು ಕೇಳಿದ್ರೆ, ಮನವಚನದಿಂದ ಸ್ಮರಿಸುವ ಮನಸ್ಸೂ ಬೇಕು, ವಚಸ್ಸೂ ಬೇಕು. ದೇವರನ್ನು ಕಾಣಲಿಕ್ಕೆ ಇರತಕ್ಕಂಥ ಒಂದಷ್ಟು ಉಪಾಯಗಳು ಉಂಟಲ್ವ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ ಹೇಳಿಕೊಂಡು ಏನು ನಮಗೆ ಒಂದಷ್ಟು ಸೋಪಾನಗಳನ್ನು ಹೇಳಿಕೊಟ್ಟಿದ್ದಾರೆ. ಇದರ ಮೂಲಕವಾಗಿ ಮನವಚನದಿಂದ ಸ್ಮರಿಸುವರ ಭವವನದಿ ಶೋಷಿಸಿ ಹೋಗುವುದು. ಭವವನ ಏನಿದೆ ಅದು ಪೂರ್ತಿ ಒಳಗೆ ಹೋಗ್ತದೆ. ಕಾರಣವೆನಿಸಬಹುದು ಜ್ಞಾನಭಕ್ತಿ ವಿರಕ್ತಿ. ನಮಗೆ ಭಗವಂತನನ್ನು ಕಾಣಲಿಕ್ಕೆ ಜ್ಞಾನ, ಭಕ್ತಿ, ವಿರಕ್ತಿ ಇದೆಲ್ಲವೂ ಕೂಡ ಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಭಗವಂತನನ್ನು ಕಾಣಲಿಕ್ಕೆ, ಭಗವಂತನನ್ನು ನೋಡಲಿಕ್ಕಿರತಕ್ಕಂತಹ ಉಪಾಯ ಅದಕ್ಕೆ ಬೇರೆ ಯಾವುದೂ ಇಲ್ಲ. ಭಗವಂತನನ್ನು ಕಾಣಬೇಕು ಎಂಬಂತಹ ಇಚ್ಛೆ ಬೇಕು,
ಭಗವಂತನನ್ನು ಕಾಣಬೇಕು ಎಂಬಂತಹ ಇಚ್ಛೆ ಇದ್ದರೆ ಸಾಕಾಗೋದಿಲ್ಲ. ಅದಕ್ಕೆ ಅದಷ್ಟು ಪ್ರಯತ್ನಗಳನ್ನು ಮಾಡಬೇಕು. ಯಾರು ಈ ಪ್ರಯತ್ನಗಳನ್ನು ಮಾಡ್ತಾನೆ ಅವನಿಗೆ ಎಲ್ಲವೂ ಕೂಡ ಸಿಗ್ತದೆ ಅಂತ ಹೇಳ್ತಾರೆ. ಸರ್ವೇಭ್ಯ ಪ್ರವರಾ ದೇವ ಇಂದ್ರಾದ್ಯ ಇಂದ್ರಿಯಾತ್ಮಕ ಏಭ್ಯೋ ಮನಾಭಿಮಾನಿ ರುದ್ರ ಸಸ್ಮಾ ಸರಸ್ವತಿ ಎಂದು ಹೇಳಿಕೊಂಡು ದೇವತಾ ತಾರತಮ್ಯವನ್ನು ಹೇಳ್ತಾರೆ. ಯಥಾಕ್ರಮಬೋಧೇನ ನಾಶ್ಯಾ ಕಾಮಾದಿಶತ್ರವ ಪ್ರಾಪ್ಯತೆ ಜವರಂ ಸ್ಥಾನಂ ಕೃಷ್ಣೋರ್ತುಲ ಮಂಜಸ. ಭಗವಂತನನ್ನು ತಿಳ್ಕೊಳ್ಳಿಕ್ಕಾಗದೆ ಭಗವಂತನನ್ನು ಹೊಂದಾನೆ ಯಾವಾಗ ಅಂತ ಕೇಳಿದ್ರೆ ಭಗವಂತನ ಯಥಾರ್ಥವಾದಂತಹ ಜ್ಞಾನ, ಭಗವಂತನನ್ನು ಹೊಂದಲಿಕ್ಕಿರತಕ್ಕಂತಹ ತಾರತಮ್ಯದ ಜ್ಞಾನ, ನನಗೆ ಭಗವಂತನನ್ನು ತಿಳಿಸಲಿಕ್ಕಿರತಕ್ಕಂತಹ ಒಂದಷ್ಟು ಮಾರ್ಗ ಉಪಾಯ ಎಂಬುದಾಗಿ ಹೇಳಿ ನಮಗೆ ದಾಸರು ಆ ಭಗವಂತನ ಚಿಂತನೆಯನ್ನು ತಿಳಿಸಿಕೊಡ್ತಾರೆ. ಈ ರೀತಿಯಾದಂತಹ ಚಿಂತನೆಯಲ್ಲಿ ನಮ್ಮ ಜೀವನ ಸಾಗುವಂತಾಗಲಿ ಎಂಬಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೇತಾ ಪ್ರತೇವಾರಂ ವಿಷ್ಣುರಮೇ ಪರಮಸ್ವೃತ್.